ಬೆಲೆ, ಬದುಕಿಗಿಲ್ಲ ನೆಲೆ. ಎಪ್ಪತ್ತರ ಅಜ್ಜಿಗೆ ತಪ್ಪಿದ ಸೌಲಭ್ಯ, ಅಧಿಕಾರಿಗಳ ಅಹಂಕಾರಕ್ಕೆ ಸಿಗದ ನ್ಯಾಯ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳೇ ಕಳೆದಿದೆ. ಅಮೃತ ಮಹೋತ್ಸವದ ಸಂಭ್ರಮ ಆಚರಿಸ್ತಾ ಇದ್ದೇವೆ. ಆದರೆ ಈ ಸಂಭ್ರಮ ಕೇವಲ ಶ್ರೀಮಂತರಿಗೆ ಮತ್ತು ಭಾಷಣ ಮಾಡುವ ನಾಯಕರಿಗೆ ಮಾತ್ರನಾ? ಯಾಕಂದ್ರೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿನ ಈ ದೃಶ್ಯಗಳನ್ನ ನೋಡಿದ್ರೆ ಪ್ರಜಾಪ್ರಭುತ್ವದ ಅಸಲಿ ಮುಖವಾಡ ಕಳಚಿ ಬೀಳುತ್ತೆ. ಒಂದ್ ಕಡೆ ಸರ್ಕಾರ ಗೃಹಲಕ್ಷ್ಮಿ, ಅನ್ನಭಾಗ್ಯ ಅಂತ ಕೋಟಿ ಕೋಟಿ ಜಾಹೀರಾತು ನೀಡ್ತಾ ಇದೆ. ಆದ್ರೆ ಇಲ್ಲೊಬ್ಬಳು 70 ವರ್ಷದ ಅಜ್ಜಿ ಒಂದು ಹೊತ್ತಿನ ಗಂಜಿಗೂ ಗತಿ ಇಲ್ಲದೆ ಸೋರುತ್ತಿರುವ ಗುಡಿಸಲಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅಧಿಕಾರಿಗಳೇ, ನಿಮಗೆ ಸಂಬಳ ಬರುವುದು ಬಡವರ ತೆರಿಗೆಯಿಂದ ಅನ್ನೋದು ಮರೆತು ಹೋಗಿದ್ಯಾ? ಇವರೇ ಸೋಮನಹಳ್ಳಿಯ ಕರಿಯಮ್ಮ ಅಜ್ಜಿ. ವಯಸ್ಸು 70 ದಾಟಿದೆ. ಈ ವಯಸ್ಸಲ್ಲಿ ನೆಮ್ಮದಿಯಾಗಿ ಇರಬೇಕಾದ ಅಜ್ಜಿ ದಾಖಲೆಗಳಿಗಾಗಿ ಕಚೇರಿಯಿಂದ ಕಚೇರಿಗೆ ಅಲಿಯುತ್ತಿದ್ದಾರೆ. ಮಳೆ ಬಂದ್ರೆ ಸಾಕು ಇವರ ಮನೆ ಕೆಸರುಗದ್ದೆಯಾಗುತ್ತೆ. ಗಂಡ ತೀರಿ ಹೋಗಿ 30 ವರ್ಷ ಕಳೆದ್ರೂ ವಿಧವಾ ವೇತನವಿಲ್ಲ. ಇಳಿ ವಯಸ್ಸಲ್ಲಿ ಆಸರೆಯಾಗಬೇಕಾದ ವೃದ್ಧಾಪ್ಯ ವೇತನವೂ ಕೂಡ ಸಿಕ್ಕಿಲ್ಲ. ವಿಪರ್ಯಾಸ ನೋಡಿ. ಮಾಂತಂಗಮುನಿ ಟ್ರಸ್ಟ್ನವರು ಇವರ ಪರವಾಗಿ ಧ್ವನಿ ಎತ್ತಿ ಸಮಾಜ ಕಲ್ಯಾಣ ಇಲಾಖೆಯಿಂದ ತಹಸೀಲ್ದಾರ್ ಅವರಿಗೆ ವಿಶೇಷ ಹಾಗೂ ತುರ್ತು ಪ್ರಕರಣ ಅಂತ ಪತ್ರ ಬರೆಸಿ 8 ತಿಂಗಳು ಕೂಡ ಕಳೆದಿದೆ. ಆದ್ರೂ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ರೆಯಲ್ಲಿ ಇದ್ದಾರೆ. ಅಧಿಕಾರಿಗಳೇ ಕೇಳಿ, ಆಹಾರ ಶಿರಸ್ತೆದಾರ್ ಪ್ರಜ್ವಲ್ ಮತ್ತು ಸಿಬ್ಬಂದಿ ರಾಹುಲ್ ಅವರೇ, ಸಂಬಳ ಪಡೆಯಲು ನಾವು ಕೆಲಸ ಮಾಡುತ್ತೇವೆ, ದಾಖಲೆ ನೀವೇ ಮಾಡಿಸಿಕೊಳ್ಳಿ ಅನ್ನೋಕೆ ನೀವೇನು ಆಫೀಸ್ನಲ್ಲಿ ಕುಳಿತಿರೋದು ದಾನ ಮಾಡೋಕ ಅಥವಾ ಜನಸೇವೆ ಮಾಡೋಕ? ಬಡವರ ಅರ್ಜಿಗಳು ತಹಸೀಲ್ದಾರ್ ಕಚೇರಿಯಲ್ಲಿ ಧೂಳು ಹಿಡಿತಾ ಇದ್ರೆ ನೀವು AC ರೂಮಲ್ಲಿ ಕುಳಿತು ಸಂಬಳ ಎಣಿಸ್ತಾ ಇದ್ದೀರಾ? 70 ವರ್ಷದ ವೃದ್ಧೆಗೆ ಒಂದು ರೇಷನ್ ಕಾರ್ಡ್ ಕೊಡಲು 8 ತಿಂಗಳು ಬೇಕಾ? ನಿಮ್ಮ ಮಾನವೀಯತೆ ಎಲ್ಲಿ ಸತ್ತು ಹೋಗಿದೆ? ಇದು ಕೇವಲ ನಿರ್ಲಕ್ಷ್ಯವಲ್ಲ, ಇದು ವ್ಯವಸ್ಥಿತ ಅನ್ಯಾಯ. ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ ಜಿಲ್ಲಾಧಿಕಾರಿಗಳೇ. ಚಿಕ್ಕನಾಯಕನಹಳ್ಳಿನ ಈ ಕರಿಯಮ್ಮ ಅಜ್ಜಿಯ ಕಣ್ಣೀರು ನಿಮ್ಮ ಅಧಿಕಾರಕ್ಕೆ ಶಾಪವಾಗದಿರಲಿ. ತಕ್ಷಣವೇ ಅಜ್ಜಿಯ ಮನೆ ಬಾಗಿಲಿಗೆ ದಾಖಲೆಗಳನ್ನ ತಲುಪಿಸಬೇಕು. ಇಲ್ದಿದ್ರೆ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮತ್ತು ಸಾರ್ವಜನಿಕರು ಈ ಹೋರಾಟವನ್ನ ಬೀದಿಗಿಳಿಸುವುದು ಖಚಿತ. ಹೆಸರು ಕರಿಯಮ್ಮ. ನಿಮ್ದು ಏನೇನಿದೆ ಅಮ್ಮ ಡಾಕ್ಯುಮೆಂಟ್ಸು? ಹೆಸರು ನಿಮ್ಮ ಹೆಸರು ಕರಿಯಮ್ಮ ಅಂತನಾ? ಯಜಮಾನ್ರ ಹೆಸರು ಇದ್ದಾರಾ? ಇಲ್ಲ. ಮನೇಲಿ ಯಾರ್ಯಾರು ಇದ್ದೀರಮ್ಮ? ಒಬ್ಳೇ? ಹಾಂ. ರೇಷನ್ ಕಾರ್ಡ್ ಇದೆನಮ್ಮ? ಇತ್ತು, ಕ್ಯಾನ್ಸಲ್ ಆಯ್ತು. ಅದೇ ಎಷ್ಟು ವರ್ಷ ಆಯ್ತಮ್ಮ ಕ್ಯಾನ್ಸಲ್ ಆಗಿ? ಅಜ್ಜಿದ್ದಂಗ್ಲೆ ಆಗಿತ್ತು, 7 ವರ್ಷ ಆಗಿತ್ತು. ಅಲ್ಲಿಂದ ಅಕ್ಕಿ ಏನೋ ಕೊಡ್ತಾ ಇಲ್ಲ ನಿಮಗೆ? ಏನೂ ಇಲ್ಲ ಸರ್. ಪಿಂಚಣಿ ಆಧಾರ ಬರ್ತಿದ್ಯಾ? ಪಿಂಚಣಿ ಬರುತ್ತಾ? ಯಾವುದು ಇಲ್ಲ ಸರ್. ಆಧಾರ್ ಕಾರ್ಡ್ ಇದೆಯಾ ನಿಮ್ಮದು? ಇಲ್ಲ. ಆಧಾರ್ ಕಾರ್ಡ್ ಇಲ್ಲ. ವೋಟರ್ ಐಡಿ ಇದೆಯಾ? ವೋಟರ್ ಐಡಿ. ವೋಟ್ ಹಾಕ್ತೀರಾ? ವೋಟ್ ಹಾಕ್ತೀರಾ? ವೋಟ್ ಒಂದು ಮಾಡಿಕೊಟ್ಟಿದ್ದಾರೆ, ಇನ್ನೇನು ಮಾಡಿಕೊಟ್ಟಿಲ್ಲ. ಹಾಂ. ಮಕ್ಕಳು ಇದ್ದಾರಾ ನಿಮಗೆ? ಇಲ್ಲ ಸರ್. ಯಾರೂ ಇಲ್ಲ. ಹಾಂ. ಹಾಂ. ಊಟ ಗೀಟ ಎಲ್ಲ ಯಾವ ರೀತಿ ಮಾಡ್ಕೊಂತೀರಾ? ನಾನೇ ಹಂಗೆ ಬೇಯಿಸ್ಕೊಂಡು ತಿಂತೀನಿ. ನೀವೇ ಬೇಯಿಸ್ಕೊಂಡು ತಿಂತೀರಾ? ತಿನ್ಯಾರು ಇರ್ತಾರೆ ನಂಗೆ. ಈಗ ಮತ್ತೆ ರೇಷನ್ ಕೊಡಲ್ಲ ಅಂತೀರಲ್ಲ, ಎಲ್ಲಿ ತತ್ತೀರಾ ಅಕ್ಕಿನೆಲ್ಲ? ಒಂದು ಪಟ್ಟು ಹೊಲ ಐತೆ, ಹಾಂ. ಅದಕ್ಕೆ ಹೊರಳಾರಿ ಕೊಟ್ಟಿದ್ನಿ. ಹಾಂ. ಹೊಸ ಅಷ್ಟಿಲ್ಲ ರೈಗೆ ಕೊಡ್ತಾರೆ. ಹಾಂ. ಅವ್ರಾಗ ಕತೆ ಹಾಕ್ತೀನಿ. ಹಾಂ. ಮತ್ತೀಗ ಅಕ್ಕಿ ಎಲ್ಲ ಅಕ್ಕಿ ಬರೀ ರಾಗಿ ತಿಂತೀರಾ? ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀರಾ? ಮತ್ತೆನ್ನೇ ಮಾಡ್ತೀವಿ, ಹೆಚ್ಚಿರುತ್ತೆ. ಹಾಂ. ಎಷ್ಟು ವರ್ಷದಿಂದ ಆಯ್ತಮ್ಮ ಈ ಥರ ಸಮಸ್ಯೆ ನಿಮಗೆ? ಎಷ್ಟು ವಯಸ್ಸು ನಿಮಗೆ? ದೇವರಾಜು ಆರ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ಚಿಕ್ಕನಾಯಕನಹಳ್ಳಿ.